ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇದೊಂದು ವಿಶೇಷ ಸಂಚಿಕೆ ನೋಡಿ. ಕಳೆದ 26 ಸಂಚಿಕೆಗಳಿಂದ ನೀವು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ ಮೋಡಿಯ ಬಗ್ಗೆ ಅವರ ಎಲ್ಲ 26 ಚಿತ್ರಗಳನ್ನು ನಾವು ವಿಶ್ಲೇಷಣೆ ಮಾಡಿದ ಸಂಚಿಕೆಗಳನ್ನು ನೋಡಿದಿರಿ. ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಅಪರೂಪದ ದಾಖಲೆ. ಒಬ್ಬ ನಾಯಕನ ಜೊತೆ ಅಭಿನಯಿಸಿರುವ ಎಲ್ಲ ಚಿತ್ರಗಳಲ್ಲೂ ಒಬ್ಬ ನಾಯಕಿ ಆತನಿಗೆ ನಾಯಕಿಯಾಗಿಯೇ ಅಭಿನಯಿಸಿರುವಂಥ ಒಂದು ದಾಖಲೆಯನ್ನು ಭಾರತೀಯವರು ಮಾಡಿದ್ದಾರೆ. ಆದರೆ ದೂರದ ಬೆಟ್ಟ ಚಿತ್ರದ ನಂತರ 1973 ನಂತರ ಈ ಜೋಡಿ ಯಾಕೆ ದೂರವಾಯಿತು? ಇದನ್ನು ನಮ್ಮ ಈ ಎಲ್ಲ ಸಂಚಿಕೆಗಳಲ್ಲೂ ಅನೇಕರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಒಂದು ವಿಶ್ಲೇಷಣೆಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕರಾಗಿ ಬಂದಿದ್ದು 1954ರಲ್ಲಿ. ಆರಂಭದ ಚಿತ್ರದಲ್ಲಿ ಪಂಡ್ರಿಬಾಯಿ ಅವರು ಅವರಿಗೆ ನಾಯಕಿಯಾಗಿದ್ದರು. ಅದಾದ ಮೇಲೆ ಸುಮಾರು 5-6 ವರ್ಷಗಳ ಕಾಲ ಪಂಡ್ರಿಬಾಯಿ ಅವರು, ಎಂ ವಿ ರಾಜಮ್ಮನವರು ಇಂಥ ಹಿರಿಯ ಕಲಾವಿದರೇ ಅವರಿಗೆ ನಾಯಕಿಯರಾಗಿ ಅಭಿನಯಿಸಿರುವಂಥ ಉದಾಹರಣೆಗಳಿದೆ. ಮುಂದೆ ಕನ್ನಡದಲ್ಲಿ ಹೊಸ ಹೊಸ ನಾಯಕಿಯರ ಆಗಮನ ಆಗುತ್ತೆ. 1960ರಲ್ಲಿ ಲೀಲಾವತಿಯವರ ಆಗಮನದೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿಯವರ ಜೋಡಿ ಕನ್ನಡದಲ್ಲಿ ಒಂದು ಯಶಸ್ವಿ ಜೋಡಿಯಾಗಿ ಹೊರಹೊಮ್ಮುತ್ತೆ. ಆದರೆ ಲೀಲಾವತಿ ಹಾಗೂ ರಾಜ್ಕುಮಾರ್ ಅವರು ಒಟ್ಟಾಗಿ ಅಭಿನಯಿಸಿರುವಂಥ ಚಿತ್ರಗಳ ಸಂಖ್ಯೆ 50ರ ಆಸುಪಾಸಿನಲ್ಲಿದೆ. ಆದರೆ ಅವರಿಬ್ಬರು ನಾಯಕ ನಾಯಕಿಯರಾಗಿಯೇ ಅಭಿನಯಿಸಿರುವಂಥ ಚಿತ್ರಗಳ ಸಂಖ್ಯೆ ಅರ್ಧದಷ್ಟು ಕಡಿಮೆ ಇದೆ. ಆದರೆ 1964ರಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಚಂದವಳ್ಳಿಯ ತೋಟ ಚಿತ್ರದಲ್ಲಿ ಬಂದ ಜಯಂತಿಯವರು ರಾಜ್ಕುಮಾರ್ ಅವರ ಜೊತೆಗಿನ ಚಿತ್ರಗಳಲ್ಲಿ ಬೇರೆ ಪಾತ್ರಗಳನ್ನು ಮಾಡಿದ್ದಾರೆ. ಆದರೆ ಹೆಚ್ಚು ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನೀವು ಭಾರತೀಯ ಚಿತ್ರರಂಗದ ಯಾವುದೇ ಭಾಷೆಯ ಚಿತ್ರರಂಗವನ್ನು ನೋಡಿದರೂ ಸಹ ಪುರುಷ ಕಲಾವಿದರಿಗೆ ಅಂದರೆ ನಾಯಕರಿಗೆ ಆ ತೆರೆಯ ಮೇಲಿನ ಒಂದು ಆಯಸ್ಸು ಜಾಸ್ತಿ ದಿವಸ ಇರುತ್ತೆ. ಅಂದರೆ ನಾಯಕರಾಗಿಯೇ ಅವರು ದಶಕಗಳ ಕಾಲ ಅಭಿನಯಿಸಬಲ್ಲರು. ಆದರೆ ನಾಯಕಿಯರ ವಿಚಾರದಲ್ಲಿ ಸಹಜವಾಗಿಯೇ, ಪ್ರಕೃತಿ ಸಹಜವಾಗಿಯೇ ಸ್ತ್ರೀಯರಿಗೆ ಬೇರೆ ಬೇರೆ ರೀತಿಯ ಲಕ್ಷಣಗಳು ಬರೋದರಿಂದಾಗಿ ಅವರು ನಾಯಕಿಯರಾಗಿಯೇ ಮುಂದುವರಿಯೋದು ಕಷ್ಟ ಆಗುತ್ತೆ. ನೀವು ಯಾವುದೇ ಚಿತ್ರರಂಗದಲ್ಲಿ ನೋಡಿದ್ರೂ ಅಲ್ಲೊಬ್ಬರು ಇಲ್ಲೊಬ್ಬರು ಅಪವಾದ ಇರಬಹುದು. ಅದನ್ನು ಬಿಟ್ಟರೆ ಸುಮಾರು 8-10 ವರ್ಷಗಳಿಗಿಂತ ಹೆಚ್ಚು ಕಾಲ ನಾಯಕಿಯರಾಗಿಯೇ ಇದ್ದಂಥ ಕಲಾವಿದೆಯರ ಸಂಖ್ಯೆ ಬಹಳ ಕಡಿಮೆ. ಇಲ್ಲಿ ಕೂಡ ನಿಮಗೆ ರಾಜ್ಕುಮಾರ್ ಹಾಗೂ ಲೀಲಾವತಿಯವರ ಜೋಡಿ ಯಶಸ್ವಿಯಾಗಿದ್ದರೂ ಸಹ 60ರಿಂದ 67ರವರೆಗೆ ಆ ಜೋಡಿ ಚಾಲ್ತಿಯಲ್ಲಿರುತ್ತೆ. ಗಂಗೆಗೌರಿ ಚಿತ್ರದಲ್ಲಿ ರಾಜ್ಕುಮಾರ್ ಲೀಲಾವತಿಯವರು ನಾಯಕ ನಾಯಕಿಯಾಗಿ ಅಭಿನಯಿಸಿದ ಮೇಲೆ ಮುಂದೆ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಅವರು ನಾಯಕ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಆದರೆ ಬೇರೆ ಬೇರೆ ಪಾತ್ರಗಳಲ್ಲಿ ಅತ್ತೆಯಾಗಿ, ಅತ್ತಿಗೆಯಾಗಿ ಇಂಥ ಪಾತ್ರಗಳಲ್ಲಿ ಲೀಲಾವತಿಯವರು ಕಾಣಿಸ್ಕೊಂಡಿರುವಂಥ ಉದಾಹರಣೆ ಇದೆ ಅಷ್ಟೇ. ಅದಕ್ಕೆ ವಯಸ್ಸು ಕಾರಣ. ನೋಡಿ, 1967ರ ನಂತರ ಲೀಲಾವತಿಯವರು ಒಂದು ಭಾಗ್ಯದೇವತೆ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಸಿಪಾಯಿ ರಾಮು ಹಾಗೂ ಭಕ್ತ ಕುಂಬಾರ ಚಿತ್ರಗಳಲ್ಲಿ ಅವರದ್ದು ಪ್ರಬುದ್ಧ ಪತ್ನಿಯ ಪಾತ್ರವಾದ್ದರಿಂದ ಆ ಪಾತ್ರಕ್ಕೆ ಅವರೇ ಬೇಕು ಅಂತ ಹೇಳಿ ಅವರನ್ನು ಅಲ್ಲಿ ಆಯ್ಕೆ ಮಾಡಿದ್ದಾರೆ. ಆ ಹೊತ್ತಿಗಾಗಲೇ ಜಯಂತಿ, ಕಲ್ಪನಾ ಇವರೆಲ್ಲರೂ ಚಿತ್ರರಂಗಕ್ಕೆ ಬಂದಾಗಿತ್ತು. ನೋಡಿ, ಜಯಂತಿಯವರು 1964ರಿಂದ 1976ರವರೆಗೆ 12 ವರ್ಷಗಳ ಕಾಲ ರಾಜ್ಕುಮಾರ್ ಅವರ ಜೊತೆಗೆ ನಾಯಕಿಯಾಗಿ ಅಭಿನಯಿಸ್ತಾರೆ. ಜಯಂತಿಯವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾದ ವರ್ಷದಲ್ಲೇ ಅಂದರೆ 1964ರಲ್ಲೇ ನಾಂದಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಕಲ್ಪನಾ ಅವರು ಬರ್ತಾರೆ. ನೋಡಿ, ಕಲ್ಪನಾ ಅವರು ಅಷ್ಟೇ 1975ರಲ್ಲಿ ದಾರಿ ತಪ್ಪಿದ ಮಗ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರ ಕೊನೆಯ ಚಿತ್ರ. ಅಂದರೆ ಸುಮಾರು 11 ವರ್ಷಗಳ ಕಾಲ ಅವರು ನಾಯಕಿಯಾಗಿದ್ದರು. ಜಯಂತಿಯವರು 12 ವರ್ಷಗಳ ಕಾಲ ನಾಯಕಿಯಾಗಿದ್ದರು. ಲೀಲಾವತಿಯವರು ಸುಮಾರು
8-10 ವರ್ಷಗಳ ಕಾಲ ರಾಜ್ಕುಮಾರ್ ಅವರ ಜೊತೆಗೆ ನಾಯಕಿಯಾಗಿದ್ದರು. ಇನ್ನು ನೀವು ಭಾರತೀಯವರ ವಿಚಾರಕ್ಕೆ ಬಂದರೆ 1966ರಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸುವಾಗ ಅವರಿಗೆ ಕೇವಲ 16 ವರ್ಷ ವಯಸ್ಸು. ಅಂದರೆ ರಾಜ್ಕುಮಾರ್ ಹಾಗೂ ಭಾರತೀಯವರ ನಡುವೆ ಸುಮಾರು 20-21 ವರ್ಷಗಳ ವಯಸ್ಸಿನ ಅಂತರ ಇತ್ತು. ಇಷ್ಟಾಗಿ ಕೂಡ ಅವರು 7 ವರ್ಷಗಳ ಕಾಲ 1973ರವರೆಗೆ 26 ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಇದೇನು ಕಡಿಮೆ ಸಂಖ್ಯೆ ಅಲ್ಲ. ಕಲ್ಪನಾ ಅವರು 11 ವರ್ಷಗಳ ಕಾಲ ನಾಯಕಿಯಾಗಿದ್ದರೂ ಸಹ ರಾಜ್ಕುಮಾರ್ ಅವರ ಜೊತೆ 19 ಚಿತ್ರಗಳಲ್ಲಿ ಅಭಿನಯಿಸಿದ್ದು. ಅದರಲ್ಲಿಯೂ ಕೆಲವು ಚಿತ್ರಗಳಲ್ಲಿ ಅವರು ನಾಯಕಿ ಅಲ್ಲ, ಸಾಕು ಮಗಳು ಚಿತ್ರದಲ್ಲಿ ಅವರದ್ದು ತಂಗಿಯ ಪಾತ್ರ. ಈ ರೀತಿಯ ಉದಾಹರಣೆಗಳಿರುವಾಗ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿ ಜನಪ್ರಿಯವಾಗಿತ್ತು ನಿಜ. ಪ್ರೇಕ್ಷಕರಿಗೆ ಎಷ್ಟು ನೋಡಿದರೂ ಕಣ್ಣು ತೃಪ್ತಿ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಇನ್ನಷ್ಟು ಚಿತ್ರಗಳಲ್ಲಿ ಅವರು ಅಭಿನಯಿಸಬೇಕು ಅನ್ನುವಂಥ ಬಯಕೆ ಇತ್ತು, ಅದು ತಪ್ಪಲ್ಲ. ಆದರೆ ಇದಕ್ಕೆ ಕಾರಣಗಳನ್ನು ಹುಡುಕುವಾಗ ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ನಕಾರಾತ್ಮಕವಾದ ಕಾರಣಗಳನ್ನೇ ಹೆಚ್ಚಾಗಿ ಮುನ್ನೆಲೆಗೆ ತರೋದು ಸರಿಯಾದ ರೀತಿ ಅಲ್ಲ ಅಂತ ನಮ್ಮ ಭಾವನೆ. ಯಾಕೆಂದರೆ ವಯೋಸಹಜವಾಗಿ ನಾಯಕಿಯರಿಗೆ ಸ್ವಲ್ಪ ಅಲ್ಪ ಆಯಸ್ಸು ತೆರೆಯ ಮೇಲೆ ಇರುತ್ತೆ. ಹಾಗಾಗಿ ಭಾರತೀಯವರು ಸಹ ಆ ಚಿತ್ರದ ನಂತರ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನೂ ಒಂದು ಕಾರಣ ಅಂದರೆ ದೂರದ ಬೆಟ್ಟ ನಂತರ ಗಂಧದ ಗುಡಿ ಚಿತ್ರ ಬರುತ್ತೆ, ರಾಜ್ಕುಮಾರ್ ಅವರ 150ನೇ ಚಿತ್ರ. ಆ ಚಿತ್ರದಲ್ಲಿ ಭಾರತೀಯವರು ನಾಯಕಿ ಆಗಬೇಕಾಗಿತ್ತು ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಅಲ್ಲಿ ಆ ನಾಯಕಿಯ ಪಾತ್ರಕ್ಕೆ ತುಂಬ ಮಹತ್ವ ಏನೂ ಇಲ್ಲ, ಚಿಕ್ಕ ಪಾತ್ರ ಅಂತ ಹೇಳಿ ಭಾರತೀಯವರು ಅದನ್ನು ನಿರಾಕರಿಸಿದರು ಅನ್ನುವ ಮಾಹಿತಿ ಇದೆ. ತಪ್ಪಲ್ಲ, ಅದು ಭಾರತೀಯವರ ವೈಯಕ್ತಿಕ ವಿಚಾರ. ಅಂದರೆ ದೂರದ ಬೆಟ್ಟದ ನಂತರ ಅವರಿಗೆ ಅವಕಾಶವೇ ಇರಲಿಲ್ಲ ಅಂತ ಅಲ್ಲ, ಅವಕಾಶ ಇತ್ತು, ಆದರೆ ಅವರು ಅಭಿನಯಿಸ್ತಿಲ್ಲ. ಆದರೆ ಇದೇ ಗಂಧದ ಗುಡಿ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಒಟ್ಟಾಗಿ ಅಭಿನಯಿಸಿ ನಡೆದಂಥ ಒಂದು ದುರ್ಘಟನೆಯಿಂದಾಗಿ ಮುಂದೆ ಆ ಇಬ್ಬರು ನಾಯಕರ ಮಧ್ಯದಲ್ಲಿ ಒಂದು ಕಂದಕವೇ ಏರ್ಪಟ್ಟಿದ್ದು ಇವತ್ತಿಗೆ ಇತಿಹಾಸ. ಆ ಕಂದಕವನ್ನು ಮುಚ್ಚುವ ಪ್ರಯತ್ನಕ್ಕಿಂತ ಹೆಚ್ಚು ಅಗಲ ಮಾಡಿ ಆ ಅಂತರವನ್ನು ಹೆಚ್ಚು ಮಾಡೋದಕ್ಕೆ ಅನೇಕರು ಪ್ರಯತ್ನ ಪಟ್ಟರು. ಕೆಲವು ಕಾಲ ಯಶಸ್ವಿನೂ ಆದರು. ಆದರೆ ರಾಜ್ಕುಮಾರ್ ಅವರಾಗಲಿ ವಿಷ್ಣುವರ್ಧನ್ ಅವರಾಗಲಿ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರವರ ಪಾಡಿಗೆ ಅವರ ಕೆಲಸವನ್ನು ಅವರು ಮಾಡ್ಕೋತಾ ಹೋದರು, ತಮ್ಮ ಬದುಕನ್ನು ತಾವು ಕಟ್ಕೋತಾ ಹೋದರು. ನೋಡಿ, ದೂರದ ಬೆಟ್ಟದ ನಂತರ ತೆರೆಯ ಮೇಲೆ ರಾಜ್ಕುಮಾರ್ ಹಾಗೂ ಭಾರತೀಯವರು ದೂರ ಆಗಿರಬಹುದು. ಆದರೆ ವೈಯಕ್ತಿಕ ಜೀವನದಲ್ಲಿ 1975ರಲ್ಲಿ ವಿಷ್ಣುವರ್ಧನ್ ಭಾರತೀಯವರು ಮದುವೆಯಾದಾಗ ಆ ವಿವಾಹ ಸಂದರ್ಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿ ಆಶೀರ್ವಾದವನ್ನು ಮಾಡ್ತಾರೆ. ತಮ್ಮ ಸದಾಶಿವನಗರದ ಮನೆಯ ಗೃಹ ಪ್ರವೇಶಕ್ಕೆ ಇದೇ ದಂಪತಿಗಳನ್ನು ಕೂರಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾರೆ. ವಿಷ್ಣು ಅವರ ಎಷ್ಟೋ ಚಿತ್ರಗಳ ಮುಹೂರ್ತಕ್ಕೆ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ದಂಪತಿಗಳು ಹೋಗಿ ಹಾರೈಸಿ ಬಂದಿದ್ದಿದೆ. ರಾಜ್ಕುಮಾರ್ ಅವರ ಎಷ್ಟೋ ಚಿತ್ರಗಳ ಮುಹೂರ್ತಕ್ಕೆ ವಿಷ್ಣು ದಂಪತಿಗಳು ಬಂದಿರೋದಿದೆ. ಪರಸ್ಪರ ಚಿತ್ರಗಳನ್ನು ನೋಡಿದ್ದಿದೆ, ಮೆಚ್ಚಿದ್ದಿದೆ. ಈ ಸಕಾರಾತ್ಮಕ ಅಂಶಗಳ ಬಗ್ಗೆ ಮಾತಾಡಿ. ನೋಡಿ, 1934ರಲ್ಲಿ ವಾಕ್ಚಿತ್ರ ಪರಂಪರೆ ಆರಂಭವಾದ ಮೇಲೆ ಇವತ್ತಿಗೂ ಅದು ತನ್ನ ಪಾಡಿಗೆ ತಾನು ನಡ್ಕೊಂಡು ಬರ್ತಾ ಇದೆ. ಕನ್ನಡದಲ್ಲಿ 5,000 ಚಿತ್ರಗಳ ಸಂಖ್ಯೆ ಕೂಡ ಈ ವರ್ಷ ಮುಟ್ಟಿ ಮುನ್ನಡೀತಾ ಇದೆ. ಅಂದರೆ ಇದೊಂದು ನಿರಂತರವಾಗಿ ಪ್ರವಾಹದೋಪಾದಿಯಲ್ಲಿ ಹರಿಯುವಂಥ ಒಂದು ಕ್ಷೇತ್ರ. ಹಾಗೆ ಇದು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಕೆಲವರು ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬರಬಹುದು, ಅಥವಾ ಈಗೋ ಕ್ಲಾಶ್ ಅಂತೀವಲ್ಲ, ಆ ರೀತಿಯ ಒಂದು ಸಂಘರ್ಷ ಬರಬಹುದು. ಅವರು ಬೇರೆ ಬೇರೆ ಆಗಬಹುದು. ಆದರೆ ಮತ್ತೆ ಯಾವುದೋ ಒಂದು ಹಂತದಲ್ಲಿ ಇಬ್ಬರೂ ಒಂದಾಗಿ ಸೇರಬೇಕು ಅನ್ನುವಾಗ ಕಾಲ ಮಿಂಚಿ ಹೋಗಿರುತ್ತೆ. ಯಾಕೆಂದರೆ ಇವ್ರ ಪಾಡಿಗೆ ಇವರು ಮುಂದೆ ಹೋಗಿರ್ತಾರೆ, ಅವ್ರ ಪಾಡಿಗೆ ಅವರು ಮುಂದೆ ಹೋಗಿರ್ತಾರೆ. ಇಬ್ಬರೂ ಮತ್ತೆ ಸೇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದರೆ ವಯಸ್ಸಾಗಿರುತ್ತೆ, ಕಾಲ ಆಗಿರುತ್ತೆ. ಆ ಕಾಲಘಟ್ಟದಲ್ಲಿ ಮತ್ತೆ ಒಂದಾಗಿ ಸೇರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ನೋಡಿ, ಈ ನಿರಂತರವಾಗಿ ಪ್ರವಾಹದಂತೆ ನೀರಿನಂತೆ ಹರಿಯುವ ಚಿತ್ರರಂಗದಲ್ಲಿ ಕೆಲಸಗಳು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಬರುತ್ತೋ ಅಷ್ಟನ್ನು ಅವರವರು ಅನುಭವಿಸ್ತಾ ಇರ್ತಾರೆ. ರಾಜ್ಕುಮಾರ್ ಹಾಗೂ ಪುಟ್ಟಣ್ಣ ಕಾಂಬಿನೇಷನ್ನಲ್ಲಿ ಕೆಲವು ಚಿತ್ರಗಳು ಬಂದವು, ಅದಾದ ಮೇಲೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ, ರಾಜ್ಕುಮಾರ್ ಅವರಂತೂ ಪುಟ್ಟಣ್ಣನವರು ಆಸ್ಪತ್ರೆಯಲ್ಲಿದ್ದಾಗ ಕೂಡ ಹೋಗಿ ನೀವು ಹುಷಾರಾಗಿ ಬನ್ನಿ, ಮತ್ತೆ ಒಟ್ಟಿಗೆ ಚಿತ್ರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಳಿಯ ಗೆಳೆಯ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸೋದಕ್ಕೆ ಒಪ್ಪಲಿಲ್ಲ ಅನ್ನುವ ಕಾರಣಕ್ಕೆ ಮತ್ತೊಬ್ಬ ನಿರ್ದೇಶಕರು, ಪುಟ್ಟಣ್ಣನವರ ಗುರುಗಳು ಪಂತುಲು ಅವರು ರಾಜ್ಕುಮಾರ್ ಅವರಿಂದ ದೂರವಾಗ್ತಾರೆ. ಅದೇ ಚಿತ್ರದ ವಿಚಾರಕ್ಕೆ ನರಸಿಂಹರಾಜು ಅವರು ಕೂಡ ರಾಜ್ಕುಮಾರ್ ಅವರಿಂದ ದೂರವಾಗ್ತಾರೆ. ಮುಂದೆ ಪುಟ್ಟಣ್ಣನವರಾಗಲಿ ಪಂತುಲು ಅವರಾಗಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ.
ಯಾಕೆಂದರೆ ಪುಟ್ಟಣ್ಣನವರು ತಮ್ಮದೇ ದಾರಿಯಲ್ಲಿ ಮುನ್ನಡೀತಾ ಹೋದರು. ಪಂತುಲು ಅವರು ಕೆಲವೇ ವರ್ಷಗಳಲ್ಲಿ ಅಸುನೀಗಿದ್ರು. ನರಸಿಂಹರಾಜು ಅವರು ಮತ್ತೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಗಂಧದ ಗುಡಿ ಚಿತ್ರದಲ್ಲಿ ಕೂಡ ಅಭಿನಯಿಸಿದರು. ಆದರೆ ಆ ಹೊತ್ತಿಗಾಗಲೇ ಅವರ ಆರೋಗ್ಯ ಕೂಡ ಕ್ಷೀಣಿಸ್ತಾ ಬಂದಿತ್ತು. ಬೇರೆ ಬೇರೆ ಹಾಸ್ಯ ಕಲಾವಿದರು ಬಂದಿದ್ದರು. ಅವರಿಗೂ ಅವಕಾಶಗಳು ಸಿಗೋದ್ರಿಂದಾಗಿ ಇವರು ಒಟ್ಟಾಗಿ ಅಭಿನಯಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ರಾಜ್ಕುಮಾರ್ ಅವರಿಗೆ ನರಸಿಂಹರಾಜು ಅವರ ಮೇಲೆ ಅಪಾರವಾದ ಅಭಿಮಾನ ಇತ್ತು. ಅದನ್ನು ಅವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಒಬ್ಬ ನಾಯಕ ನಟರಾಗಿ ಒಬ್ಬ ಹಾಸ್ಯ ನಟರ ಬಗ್ಗೆ ನಾನು ಅವರ ಅಭಿಮಾನಿ ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಇವತ್ತು ನೀವು ಆ ವಿಡಿಯೋವನ್ನು ನೋಡಬಹುದು. ನಿರ್ಮಾಪಕರಿಗೆ ನಿಸ್ಸಂಕೋಚವಾಗಿ ಹೇಳ್ತಾ ಇದ್ದರು ಕಾಲ್ ಶೀಟ್ ಕೇಳೋದಕ್ಕೆ ಬಂದಾಗ, ಮೊದಲು ನರಸಿಂಹರಾಜು ಕಾಲ್ ಶೀಟ್ ತೊಗೊಳ್ಳಿ, ಆಮೇಲೆ ನಮ್ಮದಕ್ಕೆ ಬನ್ನಿ, ಅವರು ನನಗಿಂತ ಬ್ಯುಸಿ ಇದ್ದಾರೆ ಅಂತ. ರಾಜ್ಕುಮಾರ್ ಅವರಿಗಿಂತ ಮೊದಲು 100 ಚಿತ್ರಗಳನ್ನು ಪೂರೈಸಿದ್ದು ನರಸಿಂಹರಾಜು ಅವರು. ಆದರೆ ನಾಯಕ ನಟರಾಗಿ 100 ಚಿತ್ರಗಳನ್ನು ಮೊದಲ ಬಾರಿಗೆ ಮುಗಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅನೇಕ ಜನಪ್ರಿಯ ಜೋಡಿ ಒಂದು ಹಂತದ ನಂತರ ಈ ರೀತಿ ಕಳಚಿಕೊಂಡಿರುವಂಥ ಉದಾಹರಣೆಗಳಿದೆ. ಇದರಲ್ಲಿ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಜೋಡಿಯನ್ನು ಕೂಡ ಗಮನಿಸಬಹುದು. ಒಂದು ಹಂತದಲ್ಲಿ ಉದಯ್ ಕುಮಾರ್ ಅವರು ನಾನೂ ಸಹ ನಾಯಕನಾಗಿಯೇ ಚಿತ್ರರಂಗಕ್ಕೆ ಬಂದಿದ್ದು, ಮತ್ತೆ ನಾನು ನಾಯಕನ ಪಟ್ಟಕ್ಕೆ ಬರ್ತೀನಿ ಅಂತ ಹೇಳಿ ಅವರು ನಾಯಕರಾಗಿ ಅಭಿನಯಿಸ್ತಾ ಹೋಗ್ತಾರೆ. ಅವರಿಗೂ ಕೆಲವು ಅವಕಾಶಗಳು ಸಿಗುತ್ತೆ. ಆ ಹಂತದಲ್ಲಿ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ವಲ್ಲ, ಅಲ್ಲಿ ಬೇರೆ ಒಬ್ಬ ಖಳನಾಯಕರು ಬರಲೇಬೇಕಲ್ಲ. ಹಾಗೆ ಬಂದ ಖಳನಾಯಕರು ತಮ್ಮ ಪ್ರತಿಭೆಯಿಂದ ಚಿತ್ರರಂಗದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಂಡ ಮೇಲೆ ನಿರ್ಮಾಪಕರು ರಾಜ್ಕುಮಾರ್ ಅವರ ಕಾಲ್ ಶೀಟ್ ತೊಗೊಂಡ ಮೇಲೆ ಅಲ್ಲಿ ಯಾರನ್ನ ಖಳನಾಯಕರ ಪಾತ್ರಕ್ಕೆ ಹಾಕಬೇಕು ಅಂದಾಗ ಅವರ ಮುಂದೆ ಸಾಕಷ್ಟು ಆಯ್ಕೆಗಳಿರುತ್ತೆ. ಅಲ್ಲಿ ಉದಯ್ ಕುಮಾರ್ ಅವರು ಇಲ್ಲ ಆ ಆಯ್ಕೆಯಲ್ಲಿ. ಇದಕ್ಕಾಗಿ ರಾಜ್ಕುಮಾರ್ ಅವರನ್ನು ಗುರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ರಾಜ್ಕುಮಾರ್ ಅವರ ಫೋಟೋವನ್ನು ತಮ್ಮ ಟೀ ಶರ್ಟಿನ ಮೇಲೆ ಹಾಕ್ಕೊಂಡು ಗುರು ಗುರು ಅಂತ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಯಶಸ್ವಿ ಚಿತ್ರಗಳನ್ನು ನೀಡಿದಂಥ ದ್ವಾರಕೀಶ್ ಅವರೂ ಸಹ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಿರ್ಮಾಪಕರಾಗಿ ಹಾಸ್ಯ ನಟರಾಗಿ ಅನೇಕ ಚಿತ್ರಗಳಲ್ಲಿ ಪಾಲ್ಗೊಂಡಿದ್ದರು. ಒಂದು ಹಂತದ ನಂತರ ಆ ಜೋಡಿ ಕೂಡ ದೂರವಾಯಿತು. ಅಂದರೆ ಗಂಧದ ಗುಡಿ ಚಿತ್ರದ ಬಿಡುಗಡೆಯ ನಂತರ ನಿಸ್ಸಂದೇಹವಾಗಿ ಕನ್ನಡದಲ್ಲಿ 2 ಬಣಗಳಾದವು. ರಾಜ್ಕುಮಾರ್ ಅವರ ಬಣ ಬೇರೆಯೇ ಆಯಿತು. ವಿಷ್ಣುವರ್ಧನ್ ಅವರನ್ನು ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಅನೇಕ ಪತ್ರಕರ್ತರು, ಚಿತ್ರರಂಗದವರು ಕೂಡ ಅವರನ್ನು ಬಳಸಿಕೊಂಡು ಸಾಕಷ್ಟು ತಮ್ಮ ಬೇಳೆ ಬೇಯಿಸ್ಕೊಂಡಿದ್ದೂ ಇದೆ. ಹಾಗಂತ ಇದಕ್ಕೆ ವಿಷ್ಣುವರ್ಧನ್ ಅವರು ಕಾರಣ ಅಂತಲ್ಲ. ಅವರೂ ಚಿತ್ರರಂಗದಲ್ಲಿ ತಮ್ಮ ಭವಿಷ್ಯವನ್ನು ಆರಿಸಿ ಬಂದವರು. ಅವರಿಗೂ ಬೇರೆ ಭಾಷೆಯಲ್ಲಿ ಅವಕಾಶಗಳಿತ್ತು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೇರೆ ಭಾಷೆಯಲ್ಲಿ ಅಭಿನಯಿಸಿದರೂ ಸಹ ಕನ್ನಡದಲ್ಲಿ ರಾಜ್ಕುಮಾರ್ ಅವರ ನಂತರದ ತಲೆಮಾರಿನ ಒಬ್ಬ ಯಶಸ್ವಿ ನಾಯಕರಾಗಿ ಅವರೂ ಕೂಡ ಹೊರಹೊಮ್ಮಿದ್ದಾರೆ. ಹೀಗಿರುವಾಗ ಈ ಕಲಾವಿದರ ಮಧ್ಯೆ ಏನೋ ಬೇಡದ ವಿಚಾರಗಳಿತ್ತು, ಅದರಿಂದ ಅವರವರು ದೂರವಾದರು ಅನ್ನೋದನ್ನೇ ಪ್ರಚಾರ ಮಾಡಿ ಇವತ್ತಿನ ಈ ಯುವ ಪೀಳಿಗೆಯನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆಳೆಯುವಂಥ ಪ್ರಯತ್ನಗಳು ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಅದು ನಡಿಬಾರ್ದು ಅನ್ನುವ ಕಾರಣಕ್ಕಾಗಿ ಈ ರೀತಿಯಲ್ಲಿ ಸಹ ಆಲೋಚನೆ ಮಾಡಬಹುದು ಅನ್ನೋದನ್ನು ನಿಮಗೆ ನಾವು ಹೇಳ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಸುಬ್ಬಯ್ಯ ನಾಯ್ಡು ಅವರನ್ನು ಗುರು ಸಮಾನರಾಗಿ ಕಾಣ್ತಾರೆ. ತಮಗೆ ನಾಟಕ ರಂಗದಲ್ಲಿ ಅವಕಾಶವನ್ನು ಕೊಟ್ಟವರು, ಪಾಠವನ್ನು ಹೇಳಿಕೊಟ್ಟವರು ಅಂತ. ಅಂಥ ಸುಬ್ಬಯ್ಯ ನಾಯ್ಡು ಅವರ ಮಗ ಲೋಕೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಕಲಾವಿದರಾಗಿ, ನಾಯಕರಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಅವರು ಚಿತ್ರಗಳನ್ನು ಮಾಡ್ತಾ ಇದ್ದ ಕಾಲಘಟ್ಟದಲ್ಲೇ ಲೋಕೇಶ್ ಅವರು ಇದ್ದರು. ಆದರೆ ಅವರಿಬ್ಬರು ಯಾವತ್ತೂ ಒಟ್ಟಾಗಿ ಅಭಿನಯಿಸೋದಕ್ಕೆ ಅವಕಾಶ ಬರಲಿಲ್ಲ. ಅದಕ್ಕೆ ಬೇರೆ ಯಾವುದೇ ವಿಶೇಷವಾದ ಕಾರಣ ಇಲ್ಲ. ಅವಕಾಶ ಬರಲಿಲ್ಲ, ಅವರು ಒಟ್ಟಿಗೆ ಅಭಿನಯಿಸಲಿಲ್ಲ ಅಷ್ಟೇ. ಯಾಕೆಂದರೆ ಅವರ ಸ್ನೇಹ ಎಷ್ಟು ಚೆನ್ನಾಗಿತ್ತು, ಒಡನಾಟ ಹೇಗಿತ್ತು ಅನ್ನೋದಕ್ಕೆ ಒಂದು ಸಂದರ್ಭದಲ್ಲಿ ಭಕ್ತ ಅಂಬರೀಷ ನಾಟಕವನ್ನು ಮಾಡ್ತಾರೆ. ಅಲ್ಲಿ ರಾಜ್ಕುಮಾರ್ ಹಾಗೂ ಲೋಕೇಶ್ ಅವರು ರಂಗದ ಮೇಲೆ ಕಾಣಿಸ್ಕೊಳ್ತಾರೆ. ಭಾರತೀಯವರೂ ಸಹ ಅಲ್ಲಿ ರಂಗದ ಮೇಲೆ ಕಾಣಿಸ್ಕೊಂಡಿರುವಂಥ ಉದಾಹರಣೆ ಇದೆ. ಇನ್ನು ರಾಜ್ಕುಮಾರ್ ಅವರ ಪುತ್ರ ಪುನೀತ್ ಅವರ ಜೊತೆಯಲ್ಲಿ ಲೋಕೇಶ್ ಅವರು ಅಭಿನಯಿಸಿದ್ದಾರೆ. ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಕೂಡ ಅಭಿನಯಿಸಿದ್ದಾರೆ. ಹಾಗಿರುವಾಗ ತಮ್ಮ ಗುರು ಸಮಾನರಾದ ಸುಬ್ಬಯ್ಯ ನಾಯ್ಡು ಅವರ ಮಗನಿಗೆ ರಾಜ್ಕುಮಾರ್ ಅವರು ಅವಕಾಶ ಕೊಡಲಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆಂದರೆ ರಾಜ್ಕುಮಾರ್ ಅವರು ತಮ್ಮದೇ ಆದಂಥ ಒಂದು ನಿರ್ಮಾಣ ಸಂಸ್ಥೆಯನ್ನು ಆರಂಭ ಮಾಡಿದ್ದು ತಮ್ಮ 150-160 ಚಿತ್ರಗಳಾದ ಮೇಲೆ. ಹಾಗಾಗಿ ಆ ಚಿತ್ರಗಳ ನಂತರದಲ್ಲಿ ಅವಕಾಶ ಸಿಕ್ಕಲಿಲ್ಲ ಅಂತ ಮಾತಾಡಬಹುದೇ ಹೊರತು ಅದಕ್ಕೂ ಮುಂಚಿನ ಚಿತ್ರಗಳಲ್ಲಿ ಬೇರೆ ಬೇರೆ ನಿರ್ಮಾಪಕರು ತಮಗೆ ಬೇಕಾದ ಕಲಾವಿದರನ್ನು ಹಾಕ್ಕೋತಾ ಇದ್ದರು. ರಾಜ್ಕುಮಾರ್ ಅವರು ಯಾವತ್ತೂ ನಟ ನಟಿಯರ ಆಯ್ಕೆಯ ಮಧ್ಯದಲ್ಲಿ ಪ್ರವೇಶ ಮಾಡಿದವರಲ್ಲ, ಹಸ್ತಕ್ಷೇಪ ಮಾಡಿದವರಲ್ಲ. ಹಾಗೆ ನೀವು ಕೆಲವರ ಜೊತೆ ಯಾಕೆ ಕೆಲಸ ಮಾಡಲಿಲ್ಲ ಅನ್ನೋ ಚರ್ಚೆಯನ್ನು ತುಂಬ ಕೆದಕ್ತಾ ಹೋದರೆ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ಸಾರ್ವಭೌಮ ಅಂತ ನಾವು ಜಿ ಕೆ ವೆಂಕಟೇಶ್ ಅವರನ್ನು ಕರಿತೀವಿ, ನಿರ್ದೇಶಕ ಸಾರ್ವಭೌಮ ಅಂತ ಪುಟ್ಟಣ್ಣ ಕಣಗಾಲ್ ಅವರನ್ನು ಕರಿತೀವಿ. ಆದರೆ
ಪುಟ್ಟಣ್ಣ ಕಣಗಾಲ್ ಹಾಗೂ ವೆಂಕಟೇಶ್ ಅವರು ಒಟ್ಟಿಗೆ ಕೆಲಸ ಮಾಡುವಂಥ ಸಂದರ್ಭ ಬರಲೇ ಇಲ್ವಲ್ಲ? ಯಾಕೆ? ಪುಟ್ಟಣ್ಣನವರು ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇರಲಿಲ್ವಾ? ಅವರಿಗೆ ವಿಜಯ ಭಾಸ್ಕರ್ ಅವರ ಜೊತೆಯಲ್ಲಿ ಒಳ್ಳೆಯ ಕೆಮಿಸ್ಟ್ರಿ ಇತ್ತು. ಅಂದರೆ ತಮ್ಮ ಚಿತ್ರಗಳ ಆಯ್ಕೆ, ತಾವು ಮಾಡಿಕೊಂಡಂಥ ಸಿದ್ಧತೆಗೆ ಪೂರಕವಾಗಿ ವಿಜಯ ಭಾಸ್ಕರ್ ಅವರು ಕೆಲಸ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇತ್ತು. ಹಾಗಾಗಿ ಆ ಜೋಡಿ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತು. ಅದಲ್ಲದೆ ಕೂಡ ಅವರು ಬೇರೆಯವರಿಗೆ ಕೆಲವು ಅವಕಾಶಗಳನ್ನು ನೀಡಿದ್ದಾರೆ. ಇನ್ನು ಇದೇ ವಿಜಯ ಭಾಸ್ಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಯಾಕೆ ಸಂಗೀತ ನಿರ್ದೇಶನ ಮಾಡಲಿಲ್ಲ? ವಿಜಯ ಭಾಸ್ಕರ್ ಹಾಗೂ ರಾಜ್ಕುಮಾರ್ ಅವರು ಕೊನೆಯವರೆಗೂ ಆತ್ಮೀಯ ಸ್ನೇಹಿತರಾಗಿದ್ದರು. ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಿಗೆ ಅವರು ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ. ಆದರೆ ರಾಜ್ಕುಮಾರ್ ಅವರ ನಿರ್ಮಾಣದ ಚಿತ್ರದಲ್ಲೇ ವಿಜಯ ಭಾಸ್ಕರ್ ಅವರು ಕೆಲಸ ಮಾಡಬೇಕಾಗಿತ್ತು ಅಂತ ಬಯಸೋದು ತಪ್ಪಾಗುತ್ತೆ. ಆ ಸಂದರ್ಭ ಕೂಡಿ ಬರಲಿಲ್ಲ. ಬೇರೆ ಬೇರೆ ಸಂಗೀತ ನಿರ್ದೇಶಕರಿದ್ದರು, ಹಾಗಾಗಿ ಅವರು ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ವಿಜಯ ಭಾಸ್ಕರ್ ಅವರೇನು ಕೆಲಸ ಇಲ್ಲದೆ ಕೂತಿರಲಿಲ್ಲ. ಅವರು ತಮ್ಮದೇ ಆದಂಥ ದಾರಿಯಲ್ಲಿ ಅವರು ಸಹ ಮುನ್ನಡೀತಾ ಇದ್ದರು. ಇಲ್ಲಿ ಮುಖ್ಯವಾಗಿ ನಾವು ರಾಜ್ಕುಮಾರ್ ಹಾಗೂ ಭಾರತಿಯವರು ಒಟ್ಟಾಗಿ ಯಾಕೆ ದೂರದ ಬೆಟ್ಟ ಚಿತ್ರದ ನಂತರ ಅಭಿನಯಿಸಲಿಲ್ಲ ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಹೊರಟು ಇಷ್ಟೆಲ್ಲ ವಿಚಾರವನ್ನು ನಿಮ್ಮ ಮುಂದೆ ಹೇಳಬೇಕಾಗಿ ಬಂತು. ನೋಡಿ, ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ 1975ನೇ ಇಸ್ವಿ ಫೆಬ್ರವರಿ 27ನೇ ತಾರೀಕು ಭಾರತೀಯವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಅವರು ಚಿತ್ರಗಳಲ್ಲಿ ಅಭಿನಯಿಸೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರ್ತಾರೆ. ಜೊತೆಗೆ ತಮ್ಮ ನಿಜ ಜೀವನದ ಪತಿಯ ಜೊತೆಯಲ್ಲಿಯೇ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ. ಹಾಗಾಗಿ ಭಾರತೀಯವರು ಮತ್ತೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸುವಂಥ ಆಸಕ್ತಿಯನ್ನು ತೋರಿಸಲಿಲ್ಲ ಅಂತ ನಾವು ವಿಶ್ಲೇಷಣೆಯನ್ನು ಮಾಡಬಹುದು. ಅದಕ್ಕೆ ಬೇರೆ ಬೇರೆ ಅವರದ್ದೇ ಆದಂಥ ವೈಯಕ್ತಿಕ ಕಾರಣಗಳಿರಬಹುದು. ಜೊತೆಗೆ ಈ ಜೋಡಿ ಬೇರ್ಪಡುವ ಹೊತ್ತಿಗಾಗಲೇ ಕನ್ನಡದವರೇ ಆದಂಥ ಮಂಜುಳಾ, ಜಯಮಾಲ, ಆರತಿ ಇಂಥ ಪ್ರತಿಭಾವಂತರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದರು. ಇನ್ನೂ ಒಂದು ವಿಚಾರವನ್ನು ಹೇಳಬೇಕು ಅಂದರೆ, ರಾಜ್ಕುಮಾರ್ ಅವರು 5 ದಶಕಗಳ ಕಾಲ ನಾಯಕರಾಗಿ ಅಭಿನಯಿಸೋದಕ್ಕೆ ಅಗತ್ಯವಿದ್ದಂಥ ಒಂದು ದೇಹದಾರ್ಢ್ಯವನ್ನು ಹೊಂದಿದ್ದರು. ಹಾಗಾಗಿ ಅವರಿಗೆ ಆರಂಭದಲ್ಲಿ ಇದ್ದಂಥವರೇ ನಾಯಕಿಯಾಗಿ ಅಭಿನಯಿಸಬೇಕು ಅಂದರೆ ಅವರೂ ಅದೇ ರೀತಿಯಲ್ಲಿ ತಮ್ಮ ದೇಹದಾರ್ಢ್ಯವನ್ನು ಕಾಪಾಡಿಕೊಂಡಿದ್ದರೆ ಬಹುಶಃ ಸಾಧ್ಯವಾಗ್ತಿತ್ತು. ಅದಾಗಲಿಲ್ಲ. ಹಾಗಾಗಿ ಅನೇಕ ನಾಯಕಿಯರು ಬಂದರು. ಮುಂದೆ ರಾಜ್ಕುಮಾರ್ ಅವರು ತಮ್ಮದೇ ನಿರ್ಮಾಣ ಸಂಸ್ಥೆಯಲ್ಲಿ ಚಿತ್ರಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಅದರ ಗುಣಮಟ್ಟದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಹೋದಾಗ ಚಿತ್ರದ ಅಗತ್ಯಕ್ಕೆ ತಕ್ಕ ಹಾಗೆ ಚಿತ್ರರಂಗದ ಪರಿಸ್ಥಿತಿ ಬದಲಾಗಿದ್ದರಿಂದ ಬೇರೆ ಭಾಷೆಯ ಅನೇಕ ಪ್ರತಿಭಾವಂತರನ್ನು ಕೂಡ ಕರೆಸಿ ನಾಯಕಿಯ ಪಾತ್ರವನ್ನು ಮಾಡಿಸಿದ್ದಾರೆ. ಅದು ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದಾಗ ಕೂಡ ಬೇರೆ ಚಿತ್ರರಂಗಗಳಿಂದ ನಾಯಕಿಯರು ಬಂದಿದ್ದುಂಟು. ಆವತ್ತು ಯಾವುದೇ ಒಂದು ಆಕ್ಷೇಪಣೆಯನ್ನು ಮಾಡದೇ ಇರುವವರು ರಾಜ್ಕುಮಾರ್ ಅವರೇ ಸ್ವಂತ ನಿರ್ಮಾಣವನ್ನು ಮಾಡುವಾಗ ಕನ್ನಡದ ಹುಡುಗಿಯರಿಗೆ ಅವಕಾಶ ಇಲ್ಲದೆ ಬೇರೆಯವರಿಗೆ ಯಾಕೆ ಅವಕಾಶ ಕೊಡ್ತಾರೆ ಅನ್ನುವ ಪ್ರಶ್ನೆಯನ್ನು ಮಾಡ್ತಾರೆ. ಚಿತ್ರರಂಗದಂಥ ಒಂದು ಕ್ಷೇತ್ರದಲ್ಲಿ ಈ ಪ್ರಶ್ನೆ ಯಾವುದೇ ಒಂದು ಅರ್ಥವಂತಿಕೆ ಇರುವಂಥದ್ದಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ರಾಜ್ಕುಮಾರ್ ಹಾಗೂ ಭಾರತಿಯವರು ಯಾಕೆ ಅಭಿನಯಿಸಲಿಲ್ಲ ಅಂತ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಅವರಿಬ್ಬರು ಒಟ್ಟಿಗೆ ಅಭಿನಯಿಸಿರುವಂಥ 26 ಚಿತ್ರರತ್ನಗಳು ನಮ್ಮ ಮುಂದೆ ಇವೆ. ಆ ಚಿತ್ರಗಳನ್ನು ನೋಡ್ತಾ ಆ ಜೋಡಿಯನ್ನು ಕಣ್ಣು ತುಂಬಿಕೊಳ್ಳೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.